ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನಮ್ಮ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾದ ಪಲ್ಯ ರೆಸಿಪಿನ ಮಾಡ್ತಾ ಇದ್ದೀನಿ. ಹೌದು, ಇವತ್ತು ಪಡವಲಕಾಯಿ ಉಪಯೋಗಿಸಿ ಯಾವ ರೀತಿ ಪಲ್ಯ ಮಾಡ್ಬೋದು ಅನ್ನೋದನ್ನ ಹಂತ ಹಂತವಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ಮತ್ತೆ ಇದು ಚಪಾತಿ, ಜೋಳದ ರೊಟ್ಟಿ, ಅನ್ನ ಇದ್ರ ಜೊತೆಗೆ ಇದು ತುಂಬಾನೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮತ್ತೆ ನಿಮ್ ಮನೆ ಮಂದಿಗೆಲ್ಲ ಇಷ್ಟವಾಗುವಂತಹ ಈ ಪಲ್ಯ ಮಾಡುವ ವಿಧಾನ ತುಂಬಾನೇ ಸುಲಭ ಮತ್ತು ಆರೋಗ್ಯಕರವಾಗಿದೆ. ಹಾಗಾದ್ರೆ ಬನ್ನಿ ಇದಕ್ಕೆ ಬೇಕಾಗುವ ಪದಾರ್ಥಗಳು ಮತ್ತೆ ಮಾಡುವ ವಿಧಾನ ಎಲ್ಲವನ್ನು ನೋಡೋಣ. ಇದಷ್ಟೇ ಅಲ್ಲ, ಈ ಪಡವಲಕಾಯಿ ತಿನ್ನೋದ್ರಿಂದ ದೇಹಕ್ಕೆ ಏನೇನು ಲಾಭಗಳಿವೆ, ಆರೋಗ್ಯಕ್ಕೆ ಯಾವ ರೀತಿಯಲ್ಲಿ ಉಪಯುಕ್ತ ಅಂತಾನು ಕೂಡ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಟ್ಟಿದ್ದೀವಿ. ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ ಮತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ನಮಗೆ ಹಂಚಿಕೊಳ್ಳಿ. ಇಲ್ಲಿ ನಾನು ಅರ್ಧ ಕೆಜಿ ಆಗುವಷ್ಟು ಪಡವಲಕಾಯಿನ ತಗೊಂಡಿದ್ದೀನಿ. 1/2 ಕಪ್ಪು ಒಣ ಕೊಬ್ಬರಿ, 1 ಸ್ಪೂನು ಶುಂಠಿ, 1 ಸ್ಪೂನು ಅರಿಶಿನ, ಸಾಸಿವೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ಪು ಈರುಳ್ಳಿ, 1 ಕಪ್ಪು ಟೊಮಾಟೊ, 3 ಸ್ಪೂನು ರೆಡ್ ಮಸಾಲಾ ಚಿಲ್ಲಿ ಪೌಡರ್, 1/2 ಕಪ್ಪು ಶೇಂಗಾ ಪೌಡರ್, 1 ಕಪ್ಪು ನೆನೆಸಿರುವ ಹೆಸರು ಬೇಳೆ. ಇವಾಗ ಇಲ್ಲಿ ನಾನು ಪಡವಲಕಾಯಿ ಮೇಲಿರುವ ಸಿಪ್ಪೆನ ತೆಗಿತಾ ಇದ್ದೀನಿ. ಮೊದಲು ಇದನ್ನ ಸಿಪ್ಪೆನ ತಕ್ಕೋಬೇಕಾಗುತ್ತೆ. ಸ್ನೇಹಿತರೆ, ಪಡವಲಕಾಯಿಂದ ನಾವು ಪಲ್ಯ, ಸಾರು ಮತ್ತೆ ಬೋಂಡಾ, ಬಜ್ಜಿ ಎಲ್ಲಾನು ಮಾಡ್ತೀವಿ. ಆದ್ರೆ ಈ ಸಿಪ್ಪೆಯಿಂದನೂ ತುಂಬಾನೇ ಉಪಯೋಗ ಇದೆ. ಏನಪ್ಪಾ ಅಂದ್ರೆ, ಈ ಸಿಪ್ಪೆನ ಚೆನ್ನಾಗಿ ತೊಳೆದು ಇದರಿಂದ ನಾವು ಚಟ್ನಿ ಮಾಡ್ಬೋದು, ಮತ್ತೆ ತಂಬುಳಿ ಮಾಡ್ಬೋದು, ಮತ್ತೆ ಇದನ್ನ ಒಣಗಿಸಿ ಪುಡಿ ಮಾಡ್ಕೊಂಡು ಬೇರೆ ಪಲ್ಯಗಳಲ್ಲಿ ಕೂಡ ಇದನ್ನ ಸೇರಿಸಬಹುದು. ಇವಾಗ ಸಿಪ್ಪೆ ಎಲ್ಲ ತೆಗ್ದಾಗಿದೆ. ಇದನ್ನ 2 ಭಾಗ ಆಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಕಟ್ ಮಾಡ್ಕೊಂಡಾದ್ಮೇಲೆ ಇದ್ರ ಒಳಗಡೆ ಇರುವ ಬೀಜನ ತಕ್ಕೊಂಡ್ಬಿಡ್ಬೇಕು. ಇದಾದ್ಮೇಲೆ ಇದನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಇದ್ರ ಒಳಗಡೆ ಇರುವ ಬೀಜನ ತೆಗೆದು ಬಿಸಾಕ್ ಬಿಡ್ತೀವಿ. ಆದ್ರೆ ಈ ಬೀಜಗಳಿಂದನೂ ಕೂಡ ನಮ್ಗೆ ತುಂಬಾನೇ ಉಪಯೋಗ ಇದೆ. ಪಡವಲಕಾಯಿ ಬೀಜಗಳಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ಗಳು ದೇಹದ ರಕ್ಷಣಾತ್ಮಕ ಶಕ್ತಿಯನ್ನ ಬಲಪಡಿಸುತ್ತೆ. ಈ ಬೀಜನ ಒಣಗಿಸಿ ಇದನ್ನ ಪುಡಿ ಮಾಡಿ ಮೊಸರು ಜೊತೆ ಮಿಶ್ರಣ ಮಾಡಿ ಚರ್ಮದ ಮೇಲೆ ಫೇಸ್ ಪ್ಯಾಕ್ ಆಗಿ ಕೂಡ ಬಳಸ್ತಾರೆ. ಹಳೇದು ಮತ್ತೆ ಕೀಟ ಬಿದ್ದ ಬೀಜಗಳನ್ನು ಯಾವತ್ತೂ ಬಳಸಕ್ ಹೋಗ್ಬಾರ್ದು. ತಾಜಾ ಬೀಜಗಳನ್ನು ಚೆನ್ನಾಗಿ ತೊಳೆದು ಒಣಗಿಸಿ ನಂತರ ಅದನ್ನ ಉಪಯೋಗ ಮಾಡಬೇಕು. ಮತ್ತೆ ಇದನ್ನ ಸರಿಯಾಗಿ ಒಣಗಿಸಿ ಇದನ್ನ ಪುಡಿ ಮಾಡಿ ಸಾರು, ಸೂಪು ಅಥವಾ ಪಲ್ಯಗಳಲ್ಲಿ ಕೂಡ ಸೇರಿಸಬಹುದು. ವಾರದಲ್ಲಿ 1 ಸಾರಿನಾದ್ರೂ ಈ ರೀತಿಯಾದಂತ ರೆಸಿಪಿ ಮಾಡಿ ಮತ್ತೆ ಯಾವಾಗ್ಲೂ ಹಸಿರು ತಾಜಾ ಪಡವಲಕಾಯಿನ ಆಯ್ಕೆ ಮಾಡಿ. ಇದನ್ನ ಬಳಸುವ ಮೊದಲು ಚೆನ್ನಾಗಿ ತೊಳೆದು ಬೀಜ ಮತ್ತು ಸಿಪ್ಪೆ ಸಹ ಪೌಷ್ಟಿಕವಾಗಿರೋದ್ರಿಂದ ಅವುಗಳನ್ನು ಕೂಡ ನೀವು ಉಪಯೋಗ ಮಾಡಬಹುದು. ಇವಾಗ ಪಡವಲಕಾಯಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾಗಿದೆ. ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ನ ಇಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಈಗ ಈರುಳ್ಳಿನ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಫ್ರೈ ಆಗಿದೆ. ಪೂರ್ತಿಯಾಗಿ ಈರುಳ್ಳಿ ಫ್ರೈ ಆದ್ಮೇಲೆ ಟೊಮಾಟೋನ ಹಾಕೊಳ್ತಾ ಇದ್ದೀನಿ. ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡಿ ನಂತರ ಇದರಲ್ಲಿ ಒಣ ಶುಂಠಿನ ಹಾಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕಟ್ ಮಾಡಿರುವಂತಹ ಪಡವಲಕಾಯಿನ ಹಾಕೊಳ್ತಾ ಇದ್ದೀನಿ. ಇದನ್ನ ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನಾನಿಲ್ಲಿ ನೆನೆಸಿರುವ ಹೆಸರು ಬೇಳೆನ ಹಾಕೊಳ್ತಾ ಇದ್ದೀನಿ. ಇದನ್ನ ನಾನು ಮೊದಲೇ ನೀರಲ್ಲಿ ಹಾಕಿ 10 ನಿಮಿಷ ನೆನೆಸಿದ್ದೀನಿ. ಇಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಇದ್ರ ಮೇಲೆ ಮುಚ್ಚಿ ಒಂದು 15 ನಿಮಿಷ ಆದ್ರೂ ಕುದಿಸ್ಬೇಕಾಗುತ್ತೆ. ಯಾಕಂದ್ರೆ ಪಡವಲಕಾಯಿ ತುಂಬಾನೇ ಗಟ್ಟಿಯಾಗಿರೋದ್ರಿಂದ ಇದು ಕುದಿಸ್ಬೇಕಾಗುತ್ತೆ. ಇವಾಗ 15 ನಿಮಿಷ ಆಗಿದೆ. ಇದನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪಡವಲಕಾಯಿ ಎಲ್ಲ ಕುದ್ದಿದೆ. ಇದರಲ್ಲಿ ನಾನು ಶೇಂಗಾ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಮಸಾಲಾ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ. ಒಣ ಕೊಬ್ಬರಿನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಮಾಡೋದು ತುಂಬಾನೇ ಸುಲಭ ಇದೆ ಮತ್ತೆ ಬೇಗನೆ ಆಗುತ್ತೆ. ಜಾಸ್ತಿ ಸಮಯ ಕೂಡ ಹತ್ತೋದಿಲ್ಲ. ನೀವು ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ಈಗ ಇದೆಲ್ಲ ಮಿಕ್ಸ್ ಆದ್ಮೇಲೆ ಇದ್ರ ಮೇಲ್ಗಡೆ ಮುಚ್ಚಿ ಒಂದು 5 ನಿಮಿಷದವರೆಗೂ ಕುದಿಸ್ಬೇಕು. ಯಾಕಂದ್ರೆ ಮೊದಲೇ ನಾವು ಕುದಿಸಿದೀವಿ. ಇವಾಗ ಜಾಸ್ತಿ ಕುದಿಸೋದೇನ್ ಬೇಡ. ಒಂದು 5 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ಈಗ 5 ನಿಮಿಷ ಆಗಿದೆ ನಾವು ಇದು ಕುದಿಸೋಕಿಟ್ಟು. ಇವಾಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ.
ಗ್ಯಾಸ್‌ನ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದನ್ನ ಕುದಿಸ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬಾರ್ದು. ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ರುಚಿಯಾದ ಪಡವಲಕಾಯಿ ಪಲ್ಯ ರೆಡಿಯಾಗಿದೆ. ಇದನ್ನ ಒಂದು ಬೌಲಲ್ಲಿ ಹಾಕೊಳ್ತಾ ಇದ್ದೀನಿ. ಪಡವಲಕಾಯಿನ ನಾವು ನಮ್ಮ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಬಳಸ್ತೀವಿ. ಇದು ಒಂದು ಪೌಷ್ಟಿಕ ತರಕಾರಿಯಾಗಿದೆ. ಮತ್ತೆ ಇದರಿಂದ ನಮ್ಮ ದೇಹಕ್ಕೆ ತುಂಬಾನೇ ಲಾಭಗಳಿವೆ. ಪಡವಲಕಾಯಿಯಲ್ಲಿ ವಿಟಮಿನ್ ಸಿ, ಎ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಿರೋದ್ರಿಂದ ದೇಹದ ರಕ್ಷಣಾತ್ಮಕ ಶಕ್ತಿಯನ್ನು ಬಲಪಡಿಸುತ್ತೆ. ಮತ್ತು ಇದು ಕಡಿಮೆ ಕ್ಯಾಲೋರಿಗಳು ಮತ್ತು ಹೆಚ್ಚು ನೀರಿನ ಅಂಶ ಇರೋದ್ರಿಂದ ತೂಕ ನಿಯಂತ್ರಣಕ್ಕೂ ಕೂಡ ತುಂಬಾ ಒಳ್ಳೆಯದು. ಡಯಟ್ ಮಾಡೋರೆಲ್ಲ ಈ ಪಡವಲಕಾಯಿಯ ಈ ರೀತಿಯಾದಂಥ ರೆಸಿಪಿನ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನಗೊಳಿಸೋಕೆ ಸಹಾಯ ಮಾಡುತ್ತೆ. ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಿ ಹೃದಯಕ್ಕೆ ಉತ್ತಮ ಆರೋಗ್ಯವನ್ನು ನೀಡುತ್ತೆ. ಮತ್ತು ಇನ್ನೊಂದೇನೆಂದರೆ ಪಡವಲಕಾಯಿ ತಿನ್ನೋದ್ರಿಂದ ಮೊಡವೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಮತ್ತು ಇದರಲ್ಲಿ ತಂಪಾದ ಗುಣ ಹೊಂದಿರೋದ್ರಿಂದ ಬೇಸಿಗೆಯಲ್ಲಿ ದೇಹದ ಉಷ್ಣತೆಯನ್ನು ಕೂಡ ಸಮತೋಲನಗೊಳಿಸುತ್ತೆ. ಇದರಿಂದ ತುಂಬಾನೇ ಉಪಯೋಗಗಳಿವೆ. ಇದರಿಂದ ಪಲ್ಯ ಮಾಡ್ಬೋದು, ಕರಿ ಮಾಡ್ಬೋದು, ಮತ್ತು ಹುಳಿ ಮಾಡ್ಬೋದು, ತಂಬುಳಿ, ಚಟ್ನಿ ತುಂಬಾನೇ ಹಲವಾರು ರೀತಿಯಲ್ಲಿ ತಯಾರಿಸ್ಬೋದು. ಕೇವಲ ರುಚಿಗಷ್ಟೇ ಅಲ್ಲ, ಇದು ಆರೋಗ್ಯಕ್ಕೂ ಕೂಡ ಅನೇಕ ಲಾಭಗಳನ್ನು ನೀಡುತ್ತೆ. ಖಂಡಿತ ನೀವು ನಿಮ್ಮ ಮನೆಯಲ್ಲಿ ಈ ರೀತಿಯಾದಂಥ ರೆಸಿಪಿನ ಟ್ರೈ ಮಾಡಿ. ವಾರದಲ್ಲಿ ಒಂದು ಸಾರಿನಾದರೂ ಈ ರೀತಿಯಾದಂಥ ರೆಸಿಪಿ ಮಾಡಿ. ಮತ್ತು ಯಾವಾಗಲೂ ಹಸಿರು ತಾಜಾ ಪಡವಲಕಾಯಿನ ಆಯ್ಕೆ ಮಾಡಿ ಇದನ್ನು ಬಳಸುವ ಮೊದಲು ಚೆನ್ನಾಗಿ ತೊಳೆದು ಬೀಜ ಮತ್ತು ಸಿಪ್ಪೆ ಸಹ ಪೌಷ್ಟಿಕವಾಗಿರೋದ್ರಿಂದ ಅವುಗಳನ್ನು ಕೂಡ ನೀವು ಉಪಯೋಗ ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ನಮಗೆ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಮೊದಲ ವಿಡಿಯೋ ನೀವೇ ನೋಡ್ಬೋದು. ಮತ್ತು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತೆ ಉಪಯುಕ್ತವಾದ ಮಾಹಿತಿ ಮತ್ತು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.